ತೀರ್ಥಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ರತ್ನಮ್ಮ ಅವರು ಆಯ್ಕೆಯಾಗಿದ್ದಾರೆ. ರತ್ನಮ್ಮ ರಾಮಕೃಷ್ಣಯ್ಯ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ರತ್ನಮ್ಮ ಅಂತ, ನಾವು ಹಿರೇಕಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ ಮುಖಂಡರು, ಗ್ರಾಮಸ್ಥರು, ಸದಸ್ಯರುಗಳಿಗೂ ಅಭಿನಂದನೆಗಳು. ನೀವು ಸದಸ್ಯರಾಗಿದ್ದೀರಾ, ಆ ಅವಧಿನಲ್ಲಿ ಏನೇನು ಕೆಲಸ ಮಾಡ್ತೀರಿ ಮೇಡಮ್? ಸರ್, ಬಾಕ್ಸ್ ಚರಂಡಿಗಳು ಮಾಡಿಸಿದೀವಿ, ಕಾಂಪೌಂಡ್, ಸ್ಕೂಲ್ ಕಾಂಪೌಂಡ್ಗಳು ಮಾಡಿದೀವಿ, ರಸ್ತೆಗಳು ಮಾಡಿಸಿದೀವಿ, ಸೋಬನ್ ಕಟ್ಟೆ ಮಾಡಿದೀವಿ, ಕಸ ವಿಲೇವಾರಿ ಮಾಡಿದೀವಿ. ಮೂಲಭೂತವಾಗಿ ಏನಾದ್ರು ಸಮಸ್ಯೆ ಇದೆಯಾ? ಏನ ಕುಡಿಯೋ ನೀರಿಂದಾಗ್ಲಿ ನೀರಿನ ಸಮಸ್ಯೆ ಇದೆ ಸರ್. ಪರಿಹಾರ ಈಗ ಪರಿಹಾರ ಮಾಡಿದೀವಿ. ಮತ್ತೆ ಇದು ಸ್ಕೂಲ್ ಕಾಂಪೌಂಡ್ ಕಟ್ಸಿರೋದು ಅವೆಲ್ಲ ನಿಮ್ದೇನಾ? ನಿಮ್ಮ ಫೀಲ್ಡ್ ಅಲ್ಲೇನಾ? ನಮ್ಮ ಫೀಲ್ಡ್ ಅಲ್ಲೇ ಆಗಿದೆ. ಅದನ್ನ ಗಣೇಶ್ ಅಂದ್ಬಿಟ್ಟು ಮಾಡಿದ್ದಾರೆ. ಗಣೇಶ್ ಅಂತ ಮೆಂಬರ್ ಮಾಡಿದ್ದಾರೆ ಸರ್. ಪುಷ್ಪಲತಾ ಗಣೇಶ್ ಅಂತ ಅವರು ನಮ್ಮ ಫೀಲ್ಡ್ ಅಲ್ಲೇ ಅದನ್ನ ಮಾಡಿರೋದು. ನೀವು ಅಧ್ಯಕ್ಷರಾದ್ಮೇಲೆ ಏನೇನು ಮಾಡಿಸ್ತೀರ? ನಾವು ಅಧ್ಯಕ್ಷರಾದ್ಮೇಲೆ ಮಾಮೂಲಿ ಸೋಬನ್ ಕಟ್ಟೆ ಮಾಡಿದೀವಿ. ನಮ್ಮ ಮಿಸಸ್ ಅಧ್ಯಕ್ಷರಾದ್ಮೇಲೆ ಒಂದು ಕಸ ಇಲ್ವರಿ ಮಾಡಿದೀವಿ. ಅದ್ಬಿಟ್ಟು ಮೆಟ್ಲಿಂಗು, ಇಲ್ಲಿ CC ರೋಡ್ಗಳಾಗ್ಬೋದು, ಡ್ರೈ ಬಾಕ್ಸ್ ಚರಂಡಿ ಆಗ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಆಗ್ಬೋದು, ಮಾಮೂಲಿ ಬೋರ್ ನೋವು, ಕಾಂಕ್ರೀಟ್ ಆಗೋ ಕಾಮಗಾರಿ ಆಗ್ಬೋದು. ಎಲ್ಲ ಮಾಡಿದ್ವಿ. ಮುಂದೆ ಏನ್ ಮಾಡ್ಬೇಕು ಅಂದ್ರೆ MLA ಒಂಚೂರು ಕೊರತೆ. ಪಕ್ಷ ಅಂತ ಬಂದಾಗ JDS ಕಾರ್ಯಕರ್ತರಿಗೆ ಮಾತ್ರ ಆಹ್ವಾನ ಇರ್ತದೆ, ಅಂತವ್ರಿಗೆ ಕೆಲಸ ಕೊಡ್ತಾರೆ. ಅದು ನಮ್ಮೂರ್ಗು 20 ಲಕ್ಷ ಹಾಕೊಟ್ಟಿದ್ದಾರೆ ಪಾಪ, ಇಲ್ಲ ಅಂತ ಹೇಳ್ಬಾರ್ದು. ಗಾಂಧಿನಗರಕ್ಕೆ ಒಂದು 10 ಲಕ್ಷ, ಹಿರಿಕಳೆಗೆ ಒಂದು 10 ಲಕ್ಷ ಹಾಕೊಟ್ಟಿದ್ದಾರೆ. ಆದ್ರೆ ಅವರು ಇರೋಂಥ ಏರಿಯಾಗಳಿಗೆ ಮಾತ್ರ, ಅವರು ಓಟ್ ಬರೋ ಅಂತ ಜಾಗಕ್ಕೆ ಮಾತ್ರ ಕೆಲಸ ಹಾಕೊಂಡಿದ್ದಾರೆ. ಬಿಟ್ರೆ ಇನ್ನು ನನ್ನ ವಾರ್ಡಲ್ಲಿ, 1ನೇ ವಾರ್ಡಲ್ಲಿ ತಿರುಗಾಡೋಕ್ಕೂ ಸಮಸ್ಯೆ ಇದೆ. ಫುಲ್ ಮಳೆ ಓದ್ಬಿಟ್ರೆ ತಿರುಗಾಡಕ್ಕಾಗಲ್ಲ, ಅಷ್ಟು ಗೊಜ್ಜೆ. ಅಂತ ಜಾಗಗಳಿಗೆ ಗುರುತಿ ಕೆಲಸ ಕೊಡ್ತಾ ಇಲ್ಲ. ನಾವೇನಾದ್ರು ಕೆಲಸ ಕೇಳಕ್ ಹೋದ್ರೆ ಆಯ್ತು ಮಾಡೋಣ ನಡ್ರಿ, ಕೊಡೋಣ ನಡ್ರಿ, CM ಫಂಡ್ ಕೊಡ್ತಾ ಇಲ್ಲ. ಇದು ಸಮಸ್ಯೆ. CM ಫಂಡ್ ಕೊಡ್ದೇನೆ 20 ಲಕ್ಷ ಹಿರಿಕ್ಲಾಗ ಹಾಕಿದ್ರಲ್ಲ, ಅದಂಗೆ CM ಕೊಡ್ದೇನೆ ಅವ್ರ ಮನೆಯಿಂದ ತಂದು ಹಾಕ್ಬಿಟ್ರ ಅವರು. ಇದು ಸಮಸ್ಯೆ ಇರೋದು ನಮ್ಗೆ. PDO ಅವರು ಪಾಪ ನವೀನು ಅಂತ ಕೆಲಸ ಮಾಡೋದ್ರಲ್ಲಿ ಸ್ಪಂದಿಸ್ತಾರೆ ಪಾಪ. ಎಲ್ಲಾ ನಂಬರ್ಗಳಾಗ್ಬೋದು, 20 ಜನ ಸದಸ್ಯರು ಎಲ್ಲರಿಗೂ ಸ್ಪಂದಿಸ್ತಾರೆ. ಮಾತಿಲ್ಲ, ಎಲ್ಲಾ ಸದಸ್ಯರು ನಿಮ್ಮ ಹತ್ರ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ ಸರ್. ಎಲ್ಲರೂ ಚೆನ್ನಾಗಿದ್ದಾರೆ. ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಹಿರಿಕಳೆ ಗ್ರಾಮ ಪಂಚಾಯತಿ ಅಂತ ಬಂದಾಗ ಪಕ್ಷ ನೋಡಲ್ಲ ನಾವು, ಎಲ್ರು ಜೊತೆಗೂಡ್ಸಿ ಕೆಲಸ ಮಾಡ್ತೀವಿ. ಏನೇ ಊರಾಗ್ಬೋದು, ಅಣ್ಣೆಚಕ್ಕಳಿ ಆಗ್ಬೋದು, ಗಂಗಳಿ ಆಗ್ಬೋದು, ಮಾರ್ಗನಹಳ್ಳಿ ಆಗ್ಬೋದು, ದೇವನಹಳ್ಳಿ ಆಗ್ಬೋದು, ಕಾಡ್ಮೆಣ್ಸ್ ಆಗ್ಬೋದು, ಪುರಾ ಚಿಕ್ಕನಹಳ್ಳಿ ಆಗ್ಬೋದು, ಹಿರಿಕಳೆ ಗ್ರಾಮ ಆಗ್ಬೋದು, ಎಲ್ರು ಒಟ್ಟಾರೆ ಸೇರಿ ಕೆಲಸ ಮಾಡ್ತೀವಿ ನಾವು. ನಮ್ಮ ಹತ್ರ ಜಾತಿ ಭೇದ ಇಲ್ಲ. ನಿಮ್ಮ ಮುಂದಿನ ಗುರಿ ಏನಿದೆ? ಏನ್ ಕೆಲಸ ಮಾಡಿಸ್ಬೇಕು ಅಂತ ಇದ್ದೀರಾ? ನಮ್ಮ ಮುಂದಿನ ಗುರಿ 1ನೇ ಬ್ಲಾಕ್ ಅಂತ ಬಂದಾಗ ನನ್ನ ವಾರ್ಡಲ್ಲಿ 3 ಜನ ನಂಬರ್ಗಳು ಆಲ್ರೆಡಿ, ರತ್ನಮ್ಮ, ಮಂಜು, ಸುಂದ್ರಮ್ಮ ಅಂತ, ಅವ್ರೆಲ್ರೂ ಕೈ ಜೋಡಿಸಿ ನನ್ಗೆ 1ನೇ ಬ್ಲಾಕ್ ಅಲ್ಲಿ ತಿರ್ಗಾಡಕ್ ಆಗ್ತಾ ಇಲ್ಲ ಜನಗಳಿಗೆ. ಫುಲ್ಲು ಗೊಜ್ಜೆ. ಸ್ವಲ್ಪ ಚಲುವರಾಯ ಸ್ವಾಮಿ ಆಗ್ಬೋದು, ನನ್ನ ವಾರ್ಡಲ್ಲಿ 1ನೇ ವಾರ್ಡಲ್ಲಿ ಚಲುವರಾಯ ಸ್ವಾಮಿ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ನನ್ನ ವಾರ್ಡ್ಗೆ ಅದೊಂದು MLA ಕೇಳಿ ಹಾಕ್ಸ್ಕೊಡ್ತಿರೋ, ಇಲ್ಲ ನೀವೇ ಏನಾರ ಏನ್ ಕೆಲಸ ಅದು ಸರ್? ಅದ್ ಮಾಮೂಲಿ ಬಾಕ್ಸ್ ಚರಂಡಿ, CC ರೋಡ್. ಎಷ್ಟು ಇದೆ? ಎಷ್ಟು ಅಂದ್ರೆ ಎಷ್ಟು ಮೀಟರ್ ಇದೆ? ಒಂದು 300-350 ಮೀಟರ್ ಮೇಲೆ ಬರ್ತದೆ. ನರೇಗಾದಲ್ಲಿ ಕೆಲಸ ಮಾಡಿಸಿಲ್ವಣ ನೀವು? ಸರ್, ನರೇಗಾದಲ್ಲಿ ಈಗ ಫುಲ್ ಕ್ರಿಟಿಕಲ್ ಆಗೋಯ್ತು. ಈಗ ಇತ್ತೀಚೆಗೆ ಕ್ರಿಟಿಕಲ್ ಆಗೋಯ್ತು. ನಮ್ಗಲ್ಲಿ CC ರೋಡ್ ಆಗ್ಬೋದು, ಬಾಕ್ಸ್ ಚರಂಡಿ ಆಗ್ಬೋದು, ಯಾವ್ದು ಕೊಡ್ತಾ ಇಲ್ಲ. ಇಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದ್ವಿ ನಾವೀಗ. ಕೆರೆ ಕಟ್ಟೆ ಆಗ್ಬೋದು, ಯಾವ್ದೇ ಆಗ್ಬೋದು, ಕೂಲಿ ಕಾರ್ಮಿಕರು ಕೆರೆ ಕಟ್ಟೆಗಳು ಕೆಲಸ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಊರೊಳಗಡೆ ಸಿಮೆಂಟ್ ರೋಡ್ ಅಲ್ಲಿ ಈ ಕಾಂಕ್ರೀಟ್ ರೋಡ್ ಆಗ್ಬೋದು, ಡ್ರೈನ್ ಆಗ್ಬೋದು, ಯಾವ್ದೇ ಒಂದು ಸೇತುವೆಗಳು ಕೊಡ್ತಾರೆ. ಆ ಸೇತುವೆಗಳು ಎಲ್ಲಿಗೆ ಹಾಕಬಹುದು, ಜನ ತಿರ್ಗಾಡತ್ತಕ್ಕೆ ಹಾಕಬಹುದು. ಅದನ್ನ ಊರೊಳಗಡೆ ನಮ್ಗೆ ಸಿಮೆಂಟ್ ವರ್ಕ್ ಜಾಸ್ತಿ ಕೊಡ್ಬೇಕು. ಜನಗಳು ನಾವೇನೇ ಕೆಲಸ ಮಾಡಿದ್ರು ಸರ್ಕಾರ ಕೈ ಜೋಡಿಸಿದ್ರೆ ನಾವು ಸರ್ಕಾರಕ್ಕೆ ಬೆಂಬಲ ನಿಂತಿರ್ತೀವಿ. ಈಗ ಅವ್ರು ನಮಗೆ ಗ್ರಾಂಟ್ ಕೊಟ್ರೆ ನಾವು ಖುಷಿಯಿಂದ ಕೆಲಸ ಮಾಡ್ತೀವಿ. ಈಗ ನಮ್ಮ MLA ಒಂಚೂರು ಗಮನಕ್ಕೆ ಹಾಕಬೇಕಿದ್ನ, ನಮ್ಮ ಆದಿತ್ಯ ಸ್ನೇಹಿತರು ಪಾಪ ಮಂಜಣ್ಣ ಅಂತ, ಅವ್ರ ತಮ್ಮ ಲೋಕೇಶ್ ಪಾಪ ಅವರು ನಮ್ಗೆ ಬಹಳ ಆತ್ಮೀಯಾಗಿದ್ರು.
ಈಗ MLA ಗ್ರಾಂಟ್ ಪತ್ತ ಇಲ್ಲ ಅಂತಾರೆ. ಆದ್ರೂ ಸಂತೋಷ 20 ಲಕ್ಷ ಹಿರಿಕಳಾಗ ಹಾಕೊಟ್ಟಿದ್ದಾರೆ. ಅದ್ರಲ್ಲಿ ಖುಷಿ ಪಡ್ತೀನಿ. ಸರ್, ಕುಡಿಯೋ ನೀರಿಂದು ಸಮಸ್ಯೆ ಇದೆಯಾ? ಕುಡಿಯೋ ನೀರು ಘಟಕಗಳಿದೆಯಾ? ಘಟಕಗಳಿದೆ. ಕುಡಿಯೋ ನೀರಿದ್ದು ಯಾವ ಸಮಸ್ಯೆ ಇಲ್ಲ. ಎಲ್ಲ ಊರಲ್ಲೂ ಘಟಕ ಇದೆಯಾ? ಎಲ್ಲ ಊರಲ್ಲೂ ಅದೇ. ಆಮೇಲೆ ನಮ್ಮೂರಲ್ಲಿ ಒಂದು ಘಟಕ ಇದೆ, ಚಾಲ್ತಿಲಿಲ್ಲ. ಸಮಸ್ಯೆ ಅದು ಇಂಜಿನಿಯರ್ಗಳು ಕೇಳಿದ್ರೆ ಅವರು ನಾಳೆ ಬರ್ತಾರೆ ನಾಡ್ದು ಬರ್ತಾರೆ ಅಂತಾರೆ. ನಮ್ಮ ZP TPಲಿ ನಮ್ಮ ನವೀನ್ ಕುಮಾರ್ ಅವ್ರ ಪಾಪ ಅವರು ಲೆಟರ್ ಹಾಕಿ ಅದ್ರ ರಿಪೇರಿಗೆ ಅಂತಲೇ ಬಂದಿಲ್ಲ. ಅದು ದೊಡ್ಡ ಸಮಸ್ಯೆ. ಇಡೀ ಊರೇ ಕೇಳ್ತಿರೋದು ಅದನ್ನ, ಕುಡಿಯೋ ನೀರಿನ ಘಟಕ ರೆಡಿ ಮಾಡಿಸ್ಕೊಡಿ. ಎಷ್ಟು ತಿಂಗಳಾಯ್ತು ಸರ್ ಇದಾಗಿ? ಅದು ರೆಡಿ ಆದಾಗಿಂದಲೂ ಏನ್ ಅಮ್ಮಮ್ಮ ಅಂದ್ರೆ ಒಂದು 6 ರಿಂದ 7 ತಿಂಗಳು ಓಡಿರ್ಬೋದು ಅಷ್ಟೇ. ಅದಾದ್ಮೇಲೆ ಓಡಿಲ್ಲ. ಮೇಂಟೆನೆನ್ಸ್ ಯಾರು? ಅದನ್ನ ಮೇಂಟೆನೆನ್ಸ್ ಫಸ್ಟ್ ಜಿಲ್ಲಾ ಪಂಚಾಯತಿಲಿ ಮಾಡ್ತಾ ಇದ್ರು. ಅದಾದ್ಮೇಲೆ ಈಗ ಒಂದು ವರ್ಷದಿಂದ ಏನೋ ಪಂಚಾಯತಿ ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ. ಅದನ್ನ ನಾವು ರೆಡಿ ಮಾಡಿಸ್ಬೇಕಂತ ಏನಾದ್ರು ಮಾಡ್ತಾ ಇದ್ವಿ. ಅದು ರೆಡಿ ಮಾಡ್ಸಕ್ ಆಯ್ತಾ ಇಲ್ಲ. ಅದು ನಮ್ಮ ಪಂಚಾಯತಿ ದುಡ್ಡಲ್ಲಿ 50,000 ಎತ್ತು ಮಡಗಿದ್ವಿ ಅದನ್ನ ರೆಡಿ ಮಾಡ್ಸಕ್ಕೆ ಅಂತಲೇ. ಕೆಲಸಗಾರರು ನಮ್ಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ.